ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬುಧವಾರ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತವರಲ್ಲೇ ಸೋಲಿನ ಅವಮಾನ ಎದುರಿಸಿದೆ. ಸೋತ ಮೇಲೆ ಮುಂಬೈ ಕ್ಯಾಪ್ಟನ್ ಕೊಟ್ಟ ಕಾರಣಕ್ಕೆ ಮುಂಬೈ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ವಿರೋಧಿ ತಂಡ ಬಂದಾಗ ಅಭಿಮಾನಿಗಳು ಅವರ ಹೆಸರು ಜಪಿಸಿದಾಗ ಕೆಲವೊಮ್ಮೆ ದುಃಖವಾಗುತ್ತೆ. ನಮ್ಮ ಅಭಿಮಾನಿಗಳು ತುಂಬಾ ನಿಷ್ಠಾವಂತರು, ಅವರ ವಿಶ್ವಾಸವನ್ನ ಮರಳಿ ಗಳಿಸಬೇಕು ಅಂತ ಪಾಂಡ್ಯ ಹೇಳಿದ್ದಾರೆ. ಮುಂಬೈ ತಂಡದ ಸೋಲಿಗೆ ಕಳಪೆ ಬೌಲಿಂಗ್ ಮತ್ತು ಆರಂಭಿಕ ಓವರ್ಗಳಲ್ಲಿ ರನ್ಗಳ ಸುರಿಮಳೆಯೇ ಕಾರಣ ಅಂತ ಹಾರ್ದಿಕ್ ಪಾಂಡ್ಯ ನೇರವಾಗಿ ಹೇಳಿದ್ದಾರೆ. ಸೋಲಿಗೆ ಕೆಟ್ಟ ಚೆಂಡುಗಳು ಪ್ರಮುಖ ಪಾತ್ರ ವಹಿಸಿವೆ. ಜೊತೆಗೆ ನಾವು ಕೆಲವು ಕೆಟ್ಟ ಚೆಂಡುಗಳನ್ನ ಬೌಲ್ ಮಾಡಿದ್ದೇವೆ. ಇದೇ ಸೋಲಿಗೆ ಕಾರಣವಾಯಿತು ಅಂತ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ಮುಂಬೈ ತಂಡವನ್ನ ಸೋಲಿಸಿರುವ ಜೋಶ್ನಲ್ಲಿರುವ ಹೈದರಾಬಾದ್ ತಂಡದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇಶಾನ್ ಮಲಿಂಗರನ್ನ ಹೊಗಳಿದ್ದಾರೆ. ಇಶಾನ್ ಮಲಿಂಗ ಅವರ ಬೌಲಿಂಗ್ ದಾಳಿಯೇ ನಮ್ಮ ಗೆಲುವಿಗೆ ಕಾರಣ. ಇಶಾನ್ ಮಲಿಂಗ ಅವರಂತಹ ಬೌಲರ್ಗಳು ನಮ್ಮ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಅಂತ ಪ್ಯಾಟ್ ಕಮಿನ್ಸ್ ಶ್ಲಾಘಿಸಿದ್ದಾರೆ. ಆರ್ಸಿಬಿ ಮತ್ತು ಜಿಟಿ ನಡುವೆ ಎರಡನೇ ಬಾರಿಯ ಕಾದಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲು ಉಭಯ ತಂಡಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಿದ್ದವು. ಆ ಪಂದ್ಯವನ್ನ ಆರ್ಸಿಬಿ ಸುಲಭವಾಗಿ ಗೆದ್ದುಕೊಂಡಿತ್ತು. ಇದೀಗ ಆರ್ಸಿಬಿ ಸತತ ಎರಡನೇ ಪಂದ್ಯವನ್ನ ಗೆಲ್ಲುವ ಇರಾದೆಯಲ್ಲಿದೆ. ಇತ್ತ ಗುಜರಾತ್ ತನ್ನ ಹಳೆಯ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಗುರಿ ಇಟ್ಕೊಂಡಿದೆ. ಆರ್ಸಿಬಿ ವಿರುದ್ಧ ಅವರ ತವರಿನಲ್ಲಿ ಗುಜರಾತ್ ಸೋತ ನಿರಾಶೆಯಲ್ಲಿದೆ. ಇದೀಗ ಗುಜರಾತ್ ತನ್ನ ತವರಲ್ಲಿ ಬೆಂಗಳೂರು ತಂಡವನ್ನ ಸೋಲಿಸುವ ಉತ್ಸಾಹದಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಆರ್ಸಿಬಿ 6 ಗೆಲುವುಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಇತ್ತ ಗುಜರಾತ್ 4 ಗೆಲುವುಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಸಿಎಸ್ಕೆ ತಂಡ ಕೂಡ ಈ ಬಾರಿ ಐಪಿಎಲ್ ನಲ್ಲಿ ಡಲ್ ಪರ್ಫಾರ್ಮೆನ್ಸ್ ನೀಡುತ್ತಿದೆ. ತಂಡದಲ್ಲಿರುವ ಆಟಗಾರರಲ್ಲಿ ಗಾಯಾಳುಗಳೇ ಜಾಸ್ತಿ ಇದ್ದಾರೆ. ಇದರ ಮಧ್ಯೆ ಸಿಎಸ್ಕೆ ಮುಂಬೈ ಆಲ್ರೌಂಡರ್ನ ಟ್ರಯಲ್ಗೆ ಕರೆದಿದೆ. ಖಲೀಲ್ ಅಹಮದ್ ಬದಲಿಗೆ 21 ವರ್ಷದ ಮುಂಬೈ ಆಲ್ರೌಂಡರ್ ಆಯುಷ್ ವರ್ತಕ್ ಅವರನ್ನ ಟ್ರಯಲ್ಗೆ ಆಹ್ವಾನಿಸಿದೆ. ಆಯುಷ್ ವರ್ತಕ್ ಆಟ ಇಷ್ಟವಾದ್ರೆ ಚೆನ್ನೈ ತಂಡದ ಬೌಲಿಂಗ್ಗೆ ಹೊಸ ಅಸ್ತ್ರ ಸಿಗಬಹುದು. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ವೇಳೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ವೇಪಿಂಗ್ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದ ಆರ್ಆರ್ ಕ್ಯಾಪ್ಟನ್ ರಿಯಾನ್ ಪರಾಗ್ಗೆ ಬಿಸಿಸಿಐ ಶಿಕ್ಷೆ ವಿಧಿಸಿದೆ. ಐಪಿಎಲ್ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕಾಗಿ ಪರಾಗ್ಗೆ ಭಾರೀ ದಂಡ ವಿಧಿಸಲಾಗಿದೆ. ಆಟಗಾರರು ಮತ್ತು ತಂಡಗಳಿಗೆ ವಿಧಿಸಲಾಗಿರುವ ಐಪಿಎಲ್ ನೀತಿ ಸಂಹಿತೆಯ ಲೆವೆಲ್ 1 ಅನ್ನು ಉಲ್ಲಂಘಿಸಿದ್ದಕ್ಕಾಗಿ ರಿಯಾನ್ಗೆ ಪಂದ್ಯ ಶುಲ್ಕದ 25% ದಂಡ ಮತ್ತು 1 ಡಿಮೆರಿಟ್ ಪಾಯಿಂಟ್ ಅನ್ನು ನೀಡಲಾಗಿದೆ. ಅಲ್ಲದೆ ಈ ತಪ್ಪು ರಿಪೀಟ್ ಆಗಬಾರದು ಅಂತ ಎಚ್ಚರಿಕೆಯನ್ನ ಬಿಸಿಸಿಐ ನೀಡಿದೆ. ವೈಭವ್ ಸೂರ್ಯವಂಶಿ ಅವರನ್ನ ಒಬ್ಬ ಮೋಸಗಾರ ಅಂತ ಅರ್ಶದೀಪ್ ಸಿಂಗ್ ತಮಾಷೆ ಮಾತಲ್ಲಿ ಹೇಳಿದ್ದಾರೆ. ಅವನು ನನ್ನನ್ನ ಬಯ್ಯ ಅಂತ ಯಾವಾಗ್ಲೂ ಕರೀತಾನೆ, ಆದ್ರೆ ಮೈದಾನಕ್ಕೆ ಬಂದ ನಂತರ ಅದೆಲ್ಲವನ್ನ ಮರೆತು ಬಿಡ್ತಾನೆ ಅಂತ ಹೇಳಿದ್ರು. ಬಯ್ಯ ಅಂತ ಕರೆದುಕೊಂಡೆ ನನ್ನ ಬಾಲ್ಗೆ 35 ರನ್ ಹೊಡೆದು ಬಿಟ್ಟ ಅಂತ ಅರ್ಶದೀಪ್ ಸಿಂಗ್ ಜೈಸ್ವಾಲ್ ಬಳಿ ನೋವು ತೋಡಿಕೊಂಡಿದ್ದಾರೆ. ಪಂಜಾಬ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯ ಮೇ 17ರಂದು ನಡೆಯಲಿದೆ. ಆದ್ರೆ ಅದಕ್ಕೂ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ವಾರ್ ಶುರುವಾಗಿದೆ. ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಮಾಡಿರುವ ಟ್ವೀಟ್ ಆರ್ಸಿಬಿ ಅಭಿಮಾನಿಗಳನ್ನ ಕೆರಳಿಸಿದೆ. ಆರ್ಆರ್ ವಿರುದ್ಧದ ಪಂದ್ಯದ ನಡುವೆ ಪಂಜಾಬ್ ತಂಡ ತನ್ನ ಸಾಮಾಜಿಕ ಮಾಧ್ಯಮದಲ್ಲಿ 49 ರನ್ ಸ್ಕೋರ್ ಕಾರ್ಡ್ ಅನ್ನ ಪೋಸ್ಟ್ ಮಾಡಿ ಆರ್ಸಿಬಿ ತಂಡವನ್ನ ಟ್ರೋಲ್ ಮಾಡಿದೆ. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಮುಂಬೈ ತಂಡದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಇನ್ನು ಚೇತರಿಕೆ ಕಂಡಿಲ್ಲ. ರೋಹಿತ್ ಅವರು ಚೇತರಿಸಿಕೊಳ್ಳಲು ಇನ್ನೂ 2 ಪಂದ್ಯಗಳು ಬೇಕಾಗಬಹುದು ಅಂತ ಮುಂಬೈ ಮ್ಯಾನೇಜ್ಮೆಂಟ್ ಹೇಳಿದೆ. ರೋಹಿತ್ ಶರ್ಮಾ ಅನುಪಸ್ಥಿತಿ ತಂಡಕ್ಕೆ ದೊಡ್ಡ ನಷ್ಟವಾಗಿದ್ರೂ ಆರಂಭಿಕ ಬ್ಯಾಟರ್ಸ್ ಭರ್ಜರಿ ಫಾರ್ಮ್ನಲ್ಲಿರೋದ್ರಿಂದ ಮುಂಬೈ ತಂಡಕ್ಕೆ ಸಮಾಧಾನ ತಂದಿದೆ. ರೋಹಿತ್ ಶರ್ಮಾ ಏಪ್ರಿಲ್ 30ಕ್ಕೆ 38ನೇ ವರ್ಷಕ್ಕೆ ಕಾಲಿಟ್ಟ ಖುಷಿಯಲ್ಲಿದ್ದಾರೆ. ಇವಿಷ್ಟು ಐಪಿಎಲ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.